ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಜೈಸಲ್ಮೇರ್ ಅಂದ್ರೆ ರಾಜಸ್ಥಾನದ ಜೈಸಲ್ಮೇರ್ ಅಲ್ಲಿ ಪಾಕಿಸ್ತಾನದ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ ಡ್ರೋನ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ. ಈ ಕಡೆ ಗುಜರಾತ್ನ ಕಚ್ ಬನಸ್ಕಾಂತ ಬಳಿ 15 ಡ್ರೋನ್ಗಳು ಕಾಣಿಸಿಕೊಂಡಿದ್ದಾವೆ. ಜೈಸಲ್ಮೇರ್ ಅಲ್ಲಿ ಪಾಕಿಸ್ತಾನದ ಡ್ರೋನ್ ಉಡೀಸಾಗಿದೆ. ನಿನ್ನೆಯ ಸೇಮ್ ದಾಳಿ ಅಥವಾ ನಿನ್ನೆಯ ರೀತಿಯದ್ದೇ ದಾಳಿ ಇವತ್ತು ಪಾಕಿಸ್ತಾನ ಮಾಡ್ತಾ ಇರೋದು ಭಾರತದ ಮೇಲೆ. ಅದು ಜಮ್ಮು ಅವಂತಿಪುರ್ನಿಂದ ಶುರುವಾಗುತ್ತೆ, ಗುಜರಾತ್ನ ಭುಜ್ವರೆಗೂ ಕೂಡ, ಕಚ್ ಭುಜ್ವರೆಗೂ ಕೂಡ ದಾಳಿಯನ್ನ ಮಾಡ್ತಾನೆ ಇದೆ. ಸೇಮ್ ನಿನ್ನೆಯ ರೀತಿಯ ದಾಳಿ ಇವತ್ತು ಕೂಡ ಭಾರತದ ಮೇಲೆ ಪಾಕಿಸ್ತಾನ ಮಾಡ್ತಾ ಇರೋದು. ಟಾರ್ಗೆಟ್ ರೀಚ್ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಪಾಕಿಸ್ತಾನ ಈ ದಾಳಿ ಮಾಡ್ತಿದೆ ಅಂತಂದ್ರೆ ಇದರ ಹಿಂದೆ ಬೇರೆ ಉದ್ದೇಶ ಇದ್ದಂಗಿದೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ ದೊಡ್ಡದಾಗಿ ಪಾಕಿಸ್ತಾನ. ಮೇಲ್ನೋಟಕ್ಕೆ ಬರುವಂತ ಅನುಮಾನ ಇದು. ಇನ್ನು ಸೂಚನೆ ಬರ್ತಾ ಇದೆ ಜನರಿಗೆ, ಯಾರು ಮನೆಯಿಂದ ಸದ್ಯಕ್ಕೆ ಹೊರಗೆ ಬರಬೇಡಿ. ಜಮ್ಮು ಕಾಶ್ಮೀರದ ಜನರಿಗೆ ಸರ್ಕಾರ ಈ ಸೂಚನೆಯನ್ನು ಕೊಟ್ಟಿದೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಜಮ್ಮು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಸದ್ಯಕ್ಕೆ ಯಾರು ಮನೆಯಿಂದ ಹೊರಗೆ ಬರಬೇಡಿ. ಮನ ಬಂದಂತೆ ಡ್ರೋನ್ ಹಾರಿಸ್ತಾ ಇದೆ ಪಾಕಿಸ್ತಾನ. ಜೊತೆಗೆ ಕ್ಷಿಪಣಿಗಳು, ಮಿಸೈಲ್ಗಳನ್ನ ಕೂಡ ಬಳಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಸುತ್ತಮುತ್ತ ದೊಡ್ಡ ಮಟ್ಟದಲ್ಲಿ ಸದ್ದು ಕೇಳಿಸ್ತಾ ಇದೆ. ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ಸದ್ದು. ಜನರಿಗೆ ಸೂಚನೆಯನ್ನು ಕೊಡಲಾಗಿದೆ, ಮನೆಯಿಂದ ಯಾರು ಸದ್ಯಕ್ಕೆ ಹೊರಗೆ ಬರಬೇಡಿ. ಜಮ್ಮು ಕಾಶ್ಮೀರದಾದ್ಯಂತ ಬ್ಲ್ಯಾಕ್ ಔಟ್ ಇದೆ, ಅಂದ್ರೆ ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಸಿವಿಲಿಯನ್ಸ್, ನಾಗರಿಕರ ರಕ್ಷಣೆಗೋಸ್ಕರ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಪಂಜಾಬ್ ಅಲ್ಲಿ ಒಂದು ಕಡೆ ಡ್ರೋನ್ ಬಿದ್ದು 3 ಗಾಯಗೊಂಡಿದ್ದಾರೆ. ಒಂದು ಮನೆಯ ಮೇಲೆ ಡ್ರೋನ್ ಬಿದ್ದಿದೆ. ಪಾಕಿಸ್ತಾನದ ಡ್ರೋನ್ ಮನೆಯ ಮೇಲೆ ಬಿದ್ದಂತ ಪರಿಣಾಮ 3 ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಸ್, ಪಂಜಾಬ್ನಲ್ಲಿ ಮನೆಯ ಮುಂದೆ ಬಿದ್ದಿದೆ ಪಾಕಿನ ಡ್ರೋನ್. ಭಾರತ ಹೊಡೆದುರಿಸಿದ ಮೇಲೆ ಆ ಡ್ರೋನ್ ಹೊತ್ತಿ ಉರಿದಿದೆ. इधर पैप ज्यादा ना खींच, पानी पा। उधर मार गड्डी ते जीजू का तो नहीं नुकसान होया? नुकसान है। इधर पैप ज्यादा ना खींच, पानी पा। ರಾಜಸ್ಥಾನದಲ್ಲಿ 10 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಯಾವುದೇ ಡ್ರೋನ್ಗಳನ್ನ ರಾಜಸ್ಥಾನದ ಮೇಲೆ ಎಫೆಕ್ಟ್ ಆಗೋದಕ್ಕೆ ಬಿಟ್ಟಿಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್. ಶ್ರೀನಗರದಲ್ಲಿ 15 ಡ್ರೋನ್ಗಳ ದಾಳಿ ಯತ್ನ ವಿಫಲ ಆಗಿದೆ. ರಾಜಸ್ಥಾನದಲ್ಲಿ 10, ಶ್ರೀನಗರದಲ್ಲಿ 15. ಜಮ್ಮುನಲ್ಲಿ 100ಕ್ಕೂ ಹೆಚ್ಚು. ಅಂತಂದ್ರೆ ರಿಟಾಲಿಯೇಷನ್ ಆಗಬೇಕು. ರಾಜಸ್ಥಾನದಲ್ಲಿ 10 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಸೇನೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಶ್ರೀನಗರದಲ್ಲಿ 15 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ಶ್ರೀನಗರದ ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟದ ಸದ್ದು ಕೇಳಿಸಿದೆ. ಒಂದಾದ ಮೇಲೊಂದರಂತೆ 3 ಬಾರಿ ಸ್ಫೋಟದ ಸದ್ದು ಕೇಳಿಸಿದೆ ಏರ್ಪೋರ್ಟ್ ಸಮೀಪ. ಶ್ರೀನಗರ ಇನ್ ಹೈ ಅಲರ್ಟ್. ಶ್ರೀನಗರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ದಾಳಿ ಮಾಡುವ ಸಂದರ್ಭದಲ್ಲಿ ನಾಗರಿಕ ವಿಮಾನಗಳನ್ನ ಶೀಲ್ಡ್ ರೀತಿಯಲ್ಲಿ ಬಳಸಿಕೊಂಡಿದೆ ಪಾಕಿಸ್ತಾನ.
ಭಾರತ ದಾಳಿ ಮಾಡುತ್ತೆ ಅನ್ನೋದು ಗೊತ್ತಿದ್ದ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಸದ್ಯ ನಾಗರಿಕ ವಿಮಾನಗಳನ್ನು ಶೀಲ್ಡ್ ರೀತಿಯಲ್ಲಿ ಬಳಸ್ತಿದ್ದಾರೆ. ಹೇಗೆ ಅಂತಂದ್ರೆ ಪಾಕಿಸ್ತಾನದ ವಾಯು ಪ್ರದೇಶವನ್ನ ಮುಚ್ಚಿಲ್ಲ. ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ನಿರಂತರವಾಗಿ ನಾಗರಿಕ ವಿಮಾನಗಳು ಓಡಾಡ್ತಾ ಇದ್ದಾವೆ. ತನ್ನ ನಾಗರಿಕರು ಸತ್ತು ಹೋದರೂ ತೊಂದರೆ ಇಲ್ಲ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇರೋದು ಬಲೂಚಿಸ್ತಾನದಿಂದ ಪಾಕಿಸ್ತಾನದ ಸೈನಿಕರ ಮೇಲೆ ಟರ್ಬಟ್, ಕ್ವೆಟ್ಟಾ, ಪಂಚ್ಕೂರ್ ಪ್ರದೇಶದಲ್ಲಿ ದಾಳಿ ಆಗ್ತಾ ಇದೆ. ಇತ್ತ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಆ ಕಡೆ ಬಲೂಚಿಸ್ತಾನ, ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಬಲೂಚಿಸ್ತಾನವನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡಬೇಕು ಅನ್ನೋದು ಅವರ ಹೋರಾಟ. ಆ ಹೋರಾಟ ಮುಂದುವರಿತಾ ಇದೆ. ಪಾಕಿಸ್ತಾನದ ಸೈನಿಕರನ್ನ ಗುರಿಯಾಗಿರಿಸಿ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡ್ತಾನೆ ಇದೆ ನಿರಂತರವಾಗಿ. ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅನ್ನೋದು ಅವರ ಮೋಟೋ, ಅವರ ಉದ್ದೇಶ ಇರೋದದು. ಈ ಸಂದರ್ಭವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನ ಭಾರತದ ಜೊತೆಗಿನ ಸಂಘರ್ಷದಲ್ಲಿ ಎಂಗೇಜ್ ಆಗಿದೆ. ಈ ಹೊತ್ತಲ್ಲಿ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಒಂದು ರೂಪುಗೊಂಡಿದೆ ಮತ್ತದು ತೀವ್ರಗೊಳ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಮುಕ್ತಾಯ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಸರಣಿ ಸಭೆಗಳನ್ನು ಪ್ರಧಾನಿ ಮಾಡಿದ್ದಾರೆ, ಆ ಸಭೆ ಮುಕ್ತಾಯ ಆಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ರಾಜಸ್ಥಾನ್, ಗುಜರಾತ್ ಗುರಿಯಾಗಿರಿಸಿ ಅಟ್ಯಾಕ್ ಆಗ್ತಾ ಇದೆ. ಗಡಿ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯ ಯತ್ನ ಮಾಡಿರೋದು. ರಾಜಸ್ಥಾನದ ಜೈಸಲ್ಮೇರ್ ಅಲ್ಲಿ 9 ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.